ಪ್ರಕೃತಿ ಮಾತೆ ಯಾವ್ದಾದ್ರು ಒಂದು ಸತ್ಕಾರ್ಯ ನಡಿಬೇಕು ಅಂತಂದ್ರೆ ಸಮಾಜದಲ್ಲಿ ಪ್ರಕೃತಿ ಮಾತೆ ನಮ್ಮಿಂದ ಅದು ಮಾಡಿಸುತ್ತೆ. ನಾವು ಮಾಡಲ್ಲ ಅದನ್ನ, ನಾನು ಮಾಡಿದೆ ನಾವು ಮಾಡಲ್ಲ ಅದನ್ನ. ನಮ್ಮನ್ನ ಆಯ್ಕೆ ಮಾಡ್ಕೋತಾಳೆ ತಾಯಿ. ಈ ಸಂದರ್ಭದಲ್ಲಿ ಪ್ರಕೃತಿ ಮಾತೆಯ ಜೊತೆಗೆ ಅಪ್ಪ ಅವರು ನಮ್ಮಿಂದ ಮಾಡಿಸಿದಾರೆ ಅದನ್ನ. ಇಲ್ಲಿ ಯಾಕಾಗ್ಲಿಲ್ಲ? ಬಹುಶಃ ಅವ್ರಿಗದು ಬೇಡವಾಗಿತ್ತೇನೋ. ಅವ್ರು ಹುಟ್ಟಿದ್ದು ಮೈಸೂರಲ್ಲಿ, ಕೊನೆ ಉಸಿರು ಹೇಳಿದ್ದು ಮೈಸೂರಲ್ಲಿ. ಅಮ್ಮ ಅವರನ್ನ ಕರ್ಕೊಂಡು ಬಂದ್ರು ಇಲ್ಲಿ. ಏನಿದ್ರು ಮನೆಗೆ ಬರ್ಬೇಕು ಅವರು ಅಂತ. ಮನೆಗೆ ಬಂದಾದ್ಮೇಲೆ ನಾವು ಇಲ್ಲಿ ಆಗೋ ತರ ಆಯ್ತದ. ಬಹುಶಃ ಚಾಮುಂಡಿ ತಾಯಿ ಆಣೆ ಅದರಲ್ಲಿ ಆ ಹಾಡಲ್ಲೇ ಇದೆ, ಹೇಳಿದರು. ತಾಯಿ ಪಾದದ ಹತ್ರನೇ ಇರಬೇಕು ಅಂತ ಅನ್ಕೊಂಡಿರ್ಬೇಕೇನೋ ಅವರು. ಅವ್ರು ಮಾಡಿಸಿದ್ದದನ್ನ, ನಾವು ಮಾಡಿಸಿದ್ದಲ್ಲ, ನಾವು ಮಾಡಿದ್ದಲ್ಲ. ಆದ್ರೆ ಶ್ರಮ ಮಾತ್ರ ನಾವು ವಹಿಸಿದ್ದೀವಿ. ನಾನು ಎಷ್ಟೋ ಸತಿ ಹೇಳಿದ್ದೀನಿ, ಇಲ್ಲಿರ್ತಕ್ಕಂಥ ವಿಧಾನಸೌಧ, ವಿಕಾಸಸೌಧ, ಅಲ್ಲಿ ಒಂದು MS ಬಿಲ್ಡಿಂಗ್ ಅಂತ ಇದೆ, ಅಂದ್ರೆ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅಂತ ಇದೆ. ಎಷ್ಟು ಕಚೇರಿಗಳನ್ನ ನಾವು ಅಲ್ದಿದ್ದೀವಿ ಅದಕ್ಕೆ ಲೆಕ್ಕ ಇಲ್ಲ. ಎಷ್ಟು ಅಧಿಕಾರಿಗಳನ್ನ ನಾವು ಭೇಟಿ ಮಾಡಿದೀವಿ ಅದಕ್ಕೆ ಲೆಕ್ಕ ಇಲ್ಲ. ಅವತ್ತಿಂದ ಇವತ್ತಿನವರೆಗೂ ಇರ್ತಕ್ಕಂಥ ಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಮಾಡಿದ್ದು ಅದಕ್ಕೆ ಲೆಕ್ಕ ಇಲ್ಲ. ಅಲ್ಲಿ ನಾವು ಒಂದ್ಸಲ ನಾವು ವಿಕಾಸಸೌಧಕ್ಕೆ ಹೋದಾಗ ಅಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಒಂದು ನಾಮಫಲಕ ಇತ್ತು. ಯಾರ್ಯಾರು 2009 ಆದ್ಮೇಲೆ ಯಾರ್ಯಾರಿಲ್ಲ ಎಲ್ಲರನ್ನೂ ಭೇಟಿ ಮಾಡಿದ್ವಿ ನಾವು. ಎಷ್ಟು ಬಾರಿ, ನಾನೇನು ಪ್ರತಿ ಬಾರಿ ನಮ್ಮ ಅವಾಗ ಸೋಷಿಯಲ್ ಮೀಡಿಯಾನೂ ಇರಲಿಲ್ಲ ಅಷ್ಟೊಂದು, ಸಾಮಾಜಿಕ ಜಾಲ. ಇವತ್ತು ಇವ್ರನ್ನ ಭೇಟಿ ಮಾಡಿದೀವಿ, ಇವತ್ತು ಅವ್ರನ್ನ ಭೇಟಿ, ನಾನೇನು ಎಲ್ಲ ಕಡೆ ಹಾಕಿಲ್ಲ ಅದನ್ನ. ನಾನು ಆಗ್ಲೇ ಹೇಳಿದಾಗೆ ಪ್ರತಿಯೊಂದು ನಾವು ನಮ್ಮವ್ರಿಗೋಸ್ಕರ ಮಾಡ್ತಿರ್ಬೇಕಾದ್ರೆ ನಾವು ಅದನ್ನ ಹೇಳ್ಕೊಂಡು ಮಾಡ್ಬೇಕಾ? ನೀವು ಹೇಳ್ತೀರಾ ಅದನ್ನ? ನಿಮ್ ಮಕ್ಕಳಿಗೋಸ್ಕರ ನೀವು ಮಾಡಿದ್ದು, ನಿಮ್ ತಂದೆ ತಾಯಿಯವ್ರಿಗೋಸ್ಕರ ಮಾಡಿದ್ದು ನೀವು ಹೇಳ್ಕೊತೀರಾ? ಆದ್ರೆ ಅಪವಾದ ಬಂದ್ರೆ, ಆರೋಪ ಬಂದ್ರೆ ಹೇಳಬೇಕಾದ ಪರಿಸ್ಥಿತಿ ಬರ್ತಿದೆ. ವ್ಯಾಪಾರೀಕರಣ ಅಂತ ಹೇಳಿದ್ರು ಎಲ್ಲಿ? ಮೈಸೂರಲ್ಲಿ. ಹೇಗೆ ವ್ಯಾಪಾರೀಕರಣ ಆಗುತ್ತದು ಹೇಳಿ? ಹೇಗೆ ವ್ಯಾಪಾರೀಕರಣ? ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ಮಾಡಿದ್ದು ಮಾನ್ಯ ಮುಖ್ಯಮಂತ್ರಿಗಳು, ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಇದು ಜಾಗ ಆಗಿರೋದು ಕರ್ನಾಟಕ ರಾಜ್ಯ ಸರ್ಕಾರ. ಹೇಗೆ ವ್ಯಾಪಾರೀಕರಣ ಆಗುತ್ತೆ? ನನಗೇನೋ 10 ಲಕ್ಷ ರೂಪಾಯಿ ಬರುತ್ತಂತೆ. ಹೇಗ್ ಬರುತ್ತೆ? ಕಂಠೀರವ ಸ್ಟುಡಿಯೋದಲ್ಲಿ ವಿಜಯಾನಂದ್ ಅಂತ ಇದ್ದಾರೆ, ಅವರು ಇದರ ಉಸ್ತುವಾರಿನ, ಅವರು ಎಲ್ಲ ಕೆಲಸಗಳನ್ನ ನೋಡ್ಕೊಳ್ತಾರೆ, ನಿರ್ವಹಿಸ್ತಾರೆ. ಯಾವುದು? ಡಾಕ್ಟರ್ ರಾಜ್ಕುಮಾರ್ ಪ್ರತಿಷ್ಠಾನ ಟ್ರಸ್ಟ್, ಅಂದ್ರೆ ಅವ್ರ ಸ್ಮಾರಕ. ಅಪ್ಪ ಅವರ ಸಾಹಸ ಡಾಕ್ಟರ್ ವಿಷ್ಣುವರ್ಧನ್ ಟ್ರಸ್ಟ್ ಅವ್ರ ಸ್ಮಾರಕ, ಅಂಬರೀಶ್ ಅಂಕಲ್ ಅವ್ರ ಸ್ಮಾರಕ, ಡಾಕ್ಟರ್ ಪುನೀತ್ ಅವ್ರ ಸ್ಮಾರಕ. ಇದೆಲ್ಲದರ ಕೆಲಸಗಳನ್ನ ನಿರ್ವಹಿಸುವ ಜವಾಬ್ದಾರಿ ಅವ್ರದ್ದಿದೆ, ವಿಜಯಾನಂದ್ ಅವ್ರದ್ದಿದೆ. ನೀವು ಹೋಗಿ ಕೇಳಿ, ಇದಕ್ಕೆ ಎಷ್ಟು ದುಡ್ಡು ಸರ್ಕಾರ ಮಂಜೂರು ಮಾಡ್ತು, ಯಾವ್ದಾವ್ದ ಖರ್ಚಾಯ್ತು, ಎಲ್ಲೇ ಖರ್ಚಾಯ್ತು, ಹೇಗ್ ಖರ್ಚಾಯ್ತು, ನಮಗೆ ನಮ್ಮ ವೈಯಕ್ತಿಕ ಕುಟುಂಬಕ್ಕೆ ಇದರಿಂದ 1 ರೂಪಾಯಿ ಆದ್ರೂ ಬರೋದಕ್ಕೆ ಅವಕಾಶ ಇದೆಯಾ? ಕೇಳಿ. ಹೇಗ್ ಬರುತ್ತೆ? ನಾಳೆ ಇಲ್ಲಿ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮೈಸೂರಲ್ಲಿ ಆಗ್ಬೇಕು ಅಂತ ನಾವು ಆಶಿಸ್ತಾ ಇದ್ದೀವಿ. ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆಯಲ್ಲಿದೆ. ಅದು ಒಂದು ಶೈಕ್ಷಣಿಕ ಸಂಸ್ಥೆ. ಅದು ಅಪ್ಪ ಅವ್ರ ಹೆಸರಲ್ಲಿ ಆಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಕೋಲ್ಕತ್ತಾದಲ್ಲಿ ಅದು ಸತ್ಯಜಿತ್ ರೇ ಅವ್ರ ಹೆಸರಲ್ಲಿದೆ. ಅದು ಕೂಡ ಕೇಂದ್ರ ಸರ್ಕಾರದ ಒಂದು ಶೈಕ್ಷಣಿಕ ಸಂಸ್ಥೆ. ಇಡೀ ದಕ್ಷಿಣ ಭಾರತದಲ್ಲೇ ಅದು ಶೈಕ್ಷಣಿಕ ಸಂಸ್ಥೆ ಇಲ್ಲ. ಅದಾದ್ರೆ ಅದು ಆಗ್ಬೇಕು, ಅದು ಅಪ್ಪ ಅವ್ರ ಹೆಸರಲ್ಲಿ ಆಗ್ಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆದ್ರೆ ಅಲ್ಲೂ ಕೂಡ, ಮೈಸೂರಲ್ಲೂ ಕೂಡ ಒಂದು ಕೋರ್ಟ್ ಕೇಸ್ ನಡೀತಾ ಇದೆ ಆ ಜಾಗದ ಮೇಲೆ. ಅದು ಇತ್ಯರ್ಥ ಆಗ್ತಾನೆ ಇಲ್ಲ. ಪ್ರತಿ ತಿಂಗಳು ನಾವು ಕೇಳೋದೇ ಆಯ್ತು, ಅದು ಮುಂದೂಡ್ತಾನೆ ಇದೆ. ಅದಾದ್ರೆ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ, ಮಾನ್ಯ ಪ್ರಧಾನಿಯವರನ್ನ ಭೇಟಿ ಮಾಡಿ ಅಲ್ಲಾಗೋದಕ್ಕೆ ಪ್ರಯತ್ನ ಪಡ್ತೀವಿ. ಅದಾದ್ರೆ ಅದು ಇಡೀ ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಕೊಡುಗೆ ಆಗತ್ತೆ. ಕರ್ನಾಟಕದಿಂದ ನಮ್ಮ ಇಡೀ ದಕ್ಷಿಣ ಭಾರತಕ್ಕೆ ದೊಡ್ಡ ಕೊಡುಗೆ ಆಗುತ್ತೆ. ಅದು ಕೂಡ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಜಂಟಿ ಯೋಜನೆ ಆಗುತ್ತೆ. ಯಾಕಂದ್ರೆ ಅದು ಶೈಕ್ಷಣಿಕ ಸಂಸ್ಥೆ, ಅದು ಆಗೋದು ಕೇಂದ್ರ ಸರ್ಕಾರ ಮಾಡೋದು. ಜಾಗ ಇರೋದು ಯಾರ್ದು? ರಾಜ್ಯ ಸರ್ಕಾರದ್ದು. ನಾಳೆ ವಿದ್ಯಾರ್ಥಿಗಳು ಅದು ಫೀಸ್ ಏನು ಕೊಡ್ತಾರೋ ಆ ಫೀಸ್ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅವ್ರಿಗೆ ಹೋಗುತ್ತೆ, ನಮ್ಮ ಜೋಬಿಗೆ ಬರಲ್ಲ.
ಅಂಥ ದುಡ್ಡು ನಮಗೆ ಬೇಡವೂ ಬೇಡ. ಆ ದುಡ್ಡು ಬರುವ ಅವಕಾಶನೇ ಇಲ್ಲ, ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ಇದ್ಯಾಕೆ ಮಾಡ್ತಾ ಇದೀವಿ ನಾವು? ಅಲ್ಲಿ ಒಂದು ಸಭಾಂಗಣ ಕೂಡ ಮಾಡಿದೀವಿ. ಅಲ್ಲಿ ಏನೋ ಒಂದು ದುಡ್ಡು ಬಂದ್ರೆ ಅದರ ನಿರ್ವಹಣೆಗೆ ಅದು ಖರ್ಚಾಗತ್ತೆ. ಅಲ್ಲಿ ಸ್ಮಾರಕದ ನಿರ್ವಹಣೆ ಏನಿದೆ ಅದಕ್ಕದು ಖರ್ಚಾಗತ್ತೆ. ನಾಳೆ ಅಲ್ಲಿ ಚಿತ್ರೋತ್ಸವಗಳು, ನಾಟಕೋತ್ಸವಗಳು, ಶಿಬಿರಗಳು ಏನೇ ನಡೆದ್ರು ಕೂಡ ಅಲ್ಲಿ ಬರುವಂತಹ ದುಡ್ಡು ಕೂಡ ಅದು ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ಈ ಸ್ಮಾರಕ ನಿರ್ಮಾಣ ಏನಾಗಿದೆ, ಇದು ಯಾರ ದುಡ್ಡಿಂದ ಆಗಿದೆ? ಸರ್ಕಾರದ ದುಡ್ಡು. ಸರ್ಕಾರದ ದುಡ್ಡು ಅಂತಂದ್ರೆ ಯಾರ ದುಡ್ಡು? ನಿಮ್ಮೆಲ್ಲರ ದುಡ್ಡು ಅಲ್ವಾ? ಅದು ವಾಪಸ್ ನಿಮಗೇ ಹೋಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಪ್ರಯತ್ನ. ಅದು ವಾಪಸ್ ರಾಜ್ಯ ಸರ್ಕಾರಕ್ಕೆ ಹೋಗ್ಬೇಕು, ಇಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಪ್ರಯತ್ನ. ಇದರಲ್ಲಿ ವ್ಯಾಪಾರೀಕರಣ ಇಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ.